ಮಲೆಬೆನ್ನೂರು GBMS ಅದೇ ಸರ್. ಈಗ ನಿಮ್ಮ ಅನುಮತಿಯಿಂದ ಬಿಲ್ಡಿಂಗ್ ಬಿಡಿಸಿದ್ರಲ್ಲ, ಯಾರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು? ಯಾರಿಗೆ ಸಂಬಂಧ ಅದು ಸರ್? ಶಾಲಾ ವೃಂದಕ್ಕೆ ಎರಡಕ್ಕೂ ಸಂಬಂಧ ಇದೆ. ನಾವು ಶಾಲಾ ಕೊಠಡಿ ಹೊಡೆದಿದ್ದಾರಲ್ಲ, ಅದಕ್ಕೆ ನೀವೇನ್ ಆಕ್ಷನ್ ತಗೊಂಡಿದ್ದೀರಿ? ನಗರಸಭೆಯವರಿಗೆ ಪುರಸಭೆಯವರಿಗೆ ನಾವು ಡಿಡಿಪಿಗೆ ಏನ್ ಬರ್ತಿದ್ವಿ ಅದನ್ನೇ ಕಾಪಿ ಯಾಕೆ ಹಾಕ್ತೀವಿ? ಕಂಪ್ಲೇಂಟ್ ಕೊಡ್ಬೇಕಲ್ಲ ಸರ್. SDMC ಕೊಡ್ಬೇಕು ಸರ್. ಯಾಕೆ SDMC ಯಾಕೆ ಕೊಡ್ಬೇಕ್ರಿ? ಯಾಕಂದ್ರೆ ಆಸ್ತಿ SDMC ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಯ ಆಗುವಗಳು ನೋಡಕ್ SDMC ಇರ್ತಾರೆ. ಅದ್ರಲ್ಲಿ ಏನಾರ ಕಳ್ತನ ಆದ್ರೆ SDMC ಕೊಡ್ತಾರ? ಆ ಶಾಲಾ ವ್ಯಾಪ್ತಿಗೆ ಉಸ್ತುವಾರಿ ವಹಿಸ್ತಿದ್ದ ಅಂದ್ರೆ ನಿಮ್ಗೆ ಇಲಾಖೆ ಜವಾಬ್ದಾರಿ ಇಲ್ಲ. ಅವ್ರು ನಮಗೆ ವರದಿ ಕೊಟ್ಟರೆ ನಾವು ಮೇಲೆ ಅಧಿಕಾರಿಗೆ ಗಮನ ತರ್ತೀವಿ ಸರ್. ಕಟ್ಟಡ ಹೋದ್ರೆ ಯಾರಾದ್ರೂ ಹೇಳೋ ತನಕ ಕಾಯ್ತೀರೇನು? ಇಲ್ಲ ಸರ್, ಇಲಾಖೆ ಅನುಮತಿ ಇಲ್ಲದೆ ಯಾವುದು ಮಾಡಕ್ಕೆ ಅವಕಾಶ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶ ಆಗಿರೋದ್ರಿಂದ ಅವರು ನಾವು ಖಾಲಿ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ಲಿಕ್ಕೆ ಇಲಾಖೆ ಇದು ಮಾಡಿದೆ ಸರ್. ಆದ್ರೆ ಅವರು ಬಿಲ್ಡಿಂಗ್ ಹೊಡೆಯುವಾಗ ನಮ್ಗೇನು ಗಮನಕ್ಕೆ ತಂದಿಲ್ಲ. ನಮಗೆ ಕಂಪ್ಲೇಂಟ್ ಮಾಡ್ಬೇಕಲ್ಲ ನೀವು. ಆದ್ರೆ ಪರ್ಮಿಷನ್ ಯಾರು ಬಿಡರ್ ಹೇಳ್ಯಾರ ಕೆಡುತ್ತೀವಿ ಅಂತ? ಅವ್ರಿಗೆ ಪುರಸಭೆಯವರಿಗೆ ಹೇಳಿದ್ದಾರೆ ಸರ್. ಪುರಸಭೆಯವರಿಗೆ ಯಾರು ಹೇಳಿದ್ದಾರೆ? PWD ಅವ್ರಿಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನೀವು ಅದನ್ನ ಮುಂದಿನ ಕ್ರಮ ವಹಿಸಿದೆ ಅಂತ. ಮುಂದಿನ ಕ್ರಮ ವಹಿಸಿದೆ ಅಂದ್ರೆ ಕಟ್ಟಡ ಪುರಸಭೆಯವರು ಹಿಂಗೆ PWD ಅವರು ನಮ್ಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದೇ ಸರ್ ಅದನ್ನ ಕಟ್ಟಡ ತೆರವುಗೊಳಿಸಲಿಕ್ಕೆ ನಮ್ಗೇನು ಅನುಮತಿ ಇಲ್ಲ ಸರ್. ಅವ್ರಾಗ ಅವ್ರು ಬರ್ಕೊಂಡು ಅವ್ರು ಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾರೆ ಸರ್. ನೀವು ಕಟ್ಟಡ ಹೊಡೆದಾಗ ನೀವು ಕಂಪ್ಲೇಂಟ್ ಫೈಲ್ ಮಾಡ್ಬೇಕಲ್ಲ. ಅದೇ ಸರ್, DC ಇರಲಿ ಗೌರ್ಮೆಂಟ್ ಪ್ರೊಸೀಜರ್ ಪ್ರಕಾರ DC ಅವ್ರಿಗೆ ನಾವು ಬರ್ದಿದ್ದೀವಿ ಸರ್. ಅವ್ರು DC ಅವ್ರ ಗಮನಕ್ಕೆ ತಂದು ಅವರಿಗೆ ಸೂಚನೆ ಕೊಡ್ತಾರೆ ಸರ್. ಅದೇ ಯಾಕಂದ್ರೆ ಯಾರಾದ್ರೂ ಒಬ್ರು ಬಂದು ಕಟ್ಟಡಕ್ಕೆ ಬೀಳಿಸಿದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಸರ್ ಪೊಲೀಸ್ ಸ್ಟೇಷನ್ಗೆ. ತಡಿಬೇಕು ಸರ್. ತಡೆದು ಬಿಟ್ಟು ಆಮೇಲೆ ಮುಂದಿನ ಏನು ಅದನ್ನ ಸರಿಪಡಿ ಕಂಪ್ಲೇಂಟ್ ನೀವೇ ಕೊಡ್ಬೇಕು ಇಲಾಖೆಯವರು. ಆಯ್ತು ಸರ್. ಕಾನೂನಾಗೆ SDMC ಏನಾರ ಜವಾಬ್ದಾರಿ ಎಲ್ಲೈತಿ? ಹೌದು ಸರ್. ಶಾಲೆ ಒಳಗೆ ಏನಾದ್ರೂ ಅವಘಡಗಳಾದ್ರೆ SDMC ಮುಖ್ಯ ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರು ಅಂತಿರಲ್ವಾ? ಮತ್ತೆ ಮಾಡಿದಾರೆ ಅಂತೇಳಿ ಏನಾರ ಮಾಡ್ಬೋದು. ಬಿಸಿ ಇವತ್ತೇ ನಾನು ತಪ್ಪು ಮಾಡಿದಾರೆ ನೀವು ಕಂಪ್ಲೇಂಟ್ ಕೊಡ್ಬೇಕು. ಆಯ್ತು ಸರ್. DDP ಅವ್ರ ಹತ್ರ ಮಾತಾಡಿ. ಏನ್ DDP ಹತ್ರ ಎಷ್ಟು ಸರಿ ಮಾತಾಡ್ತೀರಾ? ಏನಂದ್ಕೊಂಡಿದ್ದೀರಿ ನೀವು? DC ಇರಲಿ ಯಾರೇ ಇರಲಿ ಕಾನೂನು ಬಿಟ್ಟಿದ್ದಾರೆ ನೀವು ಕಂಪ್ಲೇಂಟ್ ಕೊಡ್ಬೇಕಲ್ಲ. DDP ಅವ್ರ ಹತ್ರ ಮಾತಾಡಿ. ಏನ್ DDP ಹತ್ರ ಎಷ್ಟು ಸರಿ ಮಾತಾಡ್ತೀರಾ? ಏನಂದ್ಕೊಂಡಿದ್ದೀರಿ ನೀವು? DC ಇರಲಿ ಯಾರೇ ಇರಲಿ ಕಾನೂನು ಬಿಟ್ಟಿದ್ದಾರೆ ನೀವು ಕಂಪ್ಲೇಂಟ್ ಕೊಡ್ಬೇಕಲ್ಲ. DDP ಅವ್ರ ಹತ್ರ ಮಾತಾಡಿ. ಏನ್ DDP ಹತ್ರ ಎಷ್ಟು ಸರಿ ಮಾತಾಡ್ತೀರಾ? ಏನಂದ್ಕೊಂಡಿದ್ದೀರಿ ನೀವು? DC ಇರಲಿ ಯಾರೇ ಇರಲಿ ಕಾನೂನು ಬಿಟ್ಟಿದ್ದಾರೆ ನೀವು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಆಯ್ತು ಸರ್. ಇವತ್ತು ಇದು ಮಾಡ್ತೀವಿ ಸರ್. ಯಾವತ್ತು ಮಾಡ್ತೀರಿ ಹೇಳಿ? ಇವತ್ತೇ ಹೋಗಿ ಆಫೀಸ್ಗೆ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಇದು ಮಾಡ್ತೀವಿ. ಏನ್ ಮಾಡ್ತೀರಾ? ಅದೇ ನಗರಸಭೆಯವರಿಗೆ ಪುರಸಭೆಯವರಿಗೆ ಒಂದು ಲೆಟರ್ ಮತ್ತೆ ಪೊಲೀಸ್ ಸ್ಟೇಷನ್ ಒಂದು ಪತ್ರ. ಅದು ಇಷ್ಟು ದಿನ ಬೇಕಾ ಸರ್? ನಾವು ಕಾನೂನು ಪ್ರಕಾರ ಮಾಡಕ್ KDP ಮೀಟಿಂಗ್ ಆಗ್ಬೇಕಾ ನಿಮಗೆ? ದಿನ ಬೇಕಾ ಸರ್? ನಾವು ಕಾನೂನು ಪ್ರಕಾರ ಮಾಡಕ್ KDP ಮೀಟಿಂಗ್ ಆಗ್ಬೇಕಾ ನಿಮಗೆ? ದಿನ ಬೇಕಾ ಸರ್? ನಾವು ಕಾನೂನು ಪ್ರಕಾರ ಮಾಡಕ್ KDP ಮೀಟಿಂಗ್ ಆಗ್ಬೇಕಾ ನಿಮಗೆ? DDP ಅವರಿಗೆ ಈಗಾಗಲೇ ಅವತ್ತು ಮಾಡಿ ಕಳ್ಸಿಕೊಟ್ಟಿದ್ದೀನಿ ಸರ್. ಅದ್ರ ಘಟನೆ ಏನ್ ನಡೆದಿದೆ ಇಲ್ಲ ನಾನೇ ಕಂಪ್ಲೇಂಟ್ ಮಾಡ್ತೀನಿ. BEO ಬಿಲ್ಡಿಂಗ್ ಹೊಡೆದಿದ್ದಾರೆ ಅಂತ ಅಷ್ಟೇ. ಇಲ್ಲ ನಾನೇ ಕಂಪ್ಲೇಂಟ್ ಮಾಡ್ತೀನಿ. BEO ಬಿಲ್ಡಿಂಗ್ ಹೊಡೆದಿದ್ದಾರೆ ಅಂತ ಅಷ್ಟೇ. ಇಲ್ಲ ನಾನೇ ಕಂಪ್ಲೇಂಟ್ ಮಾಡ್ತೀನಿ. BEO ಬಿಲ್ಡಿಂಗ್ ಹೊಡೆದಿದ್ದಾರೆ ಅಂತ ಅಷ್ಟೇ. ನಮ್ಗೆ ಗೊತ್ತಿದೆಯಲ್ಲ ಸರ್, ನಮ್ದೇನು ಪಾತ್ರ ಇಲ್ಲ. ನಿಮ್ ಪಾತ್ರ ಇದ್ದಲ್ಲಿ ಕಂಪ್ಲೇಂಟ್ ಮಾಡ್ಬೇಕ್ರಿ. ಆಯ್ತು ಸರ್. ಇಲಾಖೆ ಆಸ್ತಿ ಉಳಿಸ್ಕೊಳ್ಳೋದು ನಿಮ್ ಜವಾಬ್ದಾರಿ ಐತೆ ಇಲ್ಲ? SDMC ಅಂತ ಎಷ್ಟು ಜನ ಹೇಳ್ತಿರಲ್ಲ. SDMC ಶಾಲೆಯಲ್ಲಿ ನಡೀತಾ ಇಲ್ಲೋ, ಸರಿಯಾಗಿ ನಡೀತಾ ಇಲ್ಲೋ, ಮೇಷ್ಟ್ರು ಬರ್ತಾರೋ ಇಲ್ವೋ, ಪಾಠ ನಡೆಯುತ್ತೋ ಇಲ್ಲೋ, ಈ ಜವಾಬ್ದಾರಿ SDMCದು. ಬಿಲ್ಡಿಂಗು ಮತ್ತೆ ಶಿಕ್ಷಣ ಇಲಾಖೆ ಆಸ್ತಿ ಕಳ್ತನ ಆದ್ರೆ ತಪ್ಪಾದ್ರೆ ಇಲಾಖೆ ಮಾಡಬೇಕು.
SDMC ಅಲ್ಲ. ಸರಿ ಸರ್, ಆಯ್ತು ಸರ್. ಮುಖ್ಯ ಶಿಕ್ಷಕನ ಕರೆಸಿ ಅವ್ರ ಮೂಲಕ ಮನವಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಮಾಡಿ ಮೊದಲು ಮಾಡ್ರಿ. ಓಕೆ ಸರ್. ಈಗ ನಾನೇ ಹೇಳ್ಬೇಕು ಕಂಪ್ಲೇಂಟ್ ಕೊಡ್ಸಕ್ಕೆ. ಅದೇ ಸಂಪೂರ್ಣ ಜವಾಬ್ದಾರಿ BEO ಇರುತ್ತೆ. BEO ಎಲ್ಲ ಇಲಾಖೆ ಜವಾಬ್ದಾರಿ ನಿಮಗಿರುತ್ತಲ್ರಿ. ಮತ್ತೆ ಅತಿ ಮುಖ್ಯವಾದ್ದು ಸುದ್ದಿ ಆಗ್ತಾ ಇರೋದು, ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು, ಮಳೆಗಂದ್ರೆ ಹೋರಾಟ ಆಗೋದು, ಇಷ್ಟೆಲ್ಲ ಇದ್ರು ನೀವೇನು ಆಕ್ಷನ್ ತಗೊಂಡ್ರಿ ಹೇಳಿ. ಅಂದ್ರೆ ಎಲ್ಲ ನಾವೇ ಹೇಳ್ಬೇಕು. ಹಾ, ನಿಮಗೆ ಬೇಕಾದ್ರೆ ನೀವು ಮಾಡ್ತೀವಿ, ಈ ತರದ್ದಾದ್ರೂ ನಾವು ಹೇಳ್ಬೇಕು. ಅದಕ್ಕೆ KDP ಮೀಟಿಂಗೇ ಆಗ್ಬೇಕು. ಇಷ್ಟು ದಿನ ಬೇಕಾ? ಯಾರಾದ್ರೂ ಬರೀ ನಿಮ್ ಕಾಂಪೌಂಡ್ ಹೊಡೆದ್ರೆ ಬಿಡ್ತೀರೇನ್ರಿ BEO ಅವರೇ? ಯಾರಾದ್ರೂ ಬರೀ ನಿಮ್ ಕಾಂಪೌಂಡ್ ಹೊಡೆದ್ರೆ ಬಿಡ್ತೀರೇನ್ರಿ BEO ಅವರೇ? ಯಾರಾದ್ರೂ ಬರೀ ನಿಮ್ ಕಾಂಪೌಂಡ್ ಹೊಡೆದ್ರೆ ಬಿಡ್ತೀರೇನ್ರಿ BEO ಅವರೇ? ವಿಚಾರದಲ್ಲಿ ಅವ್ರು ಏನೇ ಹ್ಯಾಂಡಲ್ ಮಾಡಿದ್ರೆ ಏನಾಗಿದೆ ಅಂತ ನಿಮ್ ಗಮನಕ್ಕೆ ಬರ್ಬೇಕಲ್ಲ, ನೀವು ಅದ್ರ ಕಡೆ ಗಮನ ಕೊಡ್ಬೇಕಲ್ಲ. ಮತ್ತೆ ನೀವು ಇರೋದೇ ಅಕ್ಷರ ದಾಸೋಹದಿಂದನೇ ಇದು ಇನ್ಚಾರ್ಜ್ ಇರೋದು. ಮತ್ತೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇರುತ್ತೆ ನಿಮಗೆ. ಹಾ, 8 ದಿನ ಆಯ್ತು ಅದು ಬಿಡಿಸಿ. ಏನು ವಾರ ರೀ? ಹಾ, 15 days. 1 ತಿಂಗಳಾಗಿದೆ ರೀ.